ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಮಾದುಗೋನಹಳ್ಳಿಯಲ್ಲಿ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ 14 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಣಿಗಲ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮರಾಜು, ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಅಧ್ಯಕ್ಷರಾದ ರಶ್ಮಿ ಬಾಬು, ಟ್ರಸ್ಟ್ನ ಸಂಸ್ಥಾಪಕರಾದ ಪಂಡಿತ್ ಶ್ರೀನಿವಾಸ್, ಮ್ಯಾನೇಜರ್ ಶಿವಶಂಕರ್, ಮನೀಷಾ, ಸೊಣ್ಣಪ್ಪ ಪ್ರಕಾಶ್, ವಾಸು, ಮಂಗಳಮ್ಮ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾದುಗೋನಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕಳಸೇಗೌಡ ಅವರು ಮಾತನಾಡಿ, ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಸುಮಾರು 5 ವರ್ಷಗಳಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಬರುವ ಬಹುತೇಕ ಮಕ್ಕಳು ಬಡ ಕುಟುಂಬಕ್ಕೆ ಸೇರಿದವರಾಗಿದ್ದು, ಅವರಿಗೆ ಈ ಕಲಿಕಾ ಸಾಮಗ್ರಿಗಳಿಂದ ಬಹಳಷ್ಟು ಅನುಕೂಲವಾಗುತ್ತಿದೆ ಎಂದು ಹೇಳಿದರು. ಟ್ರಸ್ಟ್ ಸಂಸ್ಥಾಪಕರಾದ ಶ್ರೀನಿವಾಸು ಅವರು ಸರ್ಕಾರಿ ಕೆಲಸದಲ್ಲಿದ್ದುಕೊಂಡೇ ಸಮಾಜ ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ಈ ಟ್ರಸ್ಟ್ ಸ್ಥಾಪಿಸಿ ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ನಂತರ ಮಾತನಾಡಿದ ಸಂಸ್ಥಾಪಕರಾದ ಪಂಡಿತ್ ಶ್ರೀನಿವಾಸ್, ಸರ್ಕಾರಿ ಶಾಲೆಗಳಲ್ಲಿ ಓದಿದ ಮಕ್ಕಳು ನಮ್ಮ ದೇಶ ಹಾಗೂ ರಾಜ್ಯಗಳಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಆಗಿ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಹಲವರು ಸಚಿವರೂ ಆಗಿದ್ದಾರೆ ಎಂದು ಹೇಳಿದರು. ಬಿಇಒ ತಿಮ್ಮರಾಜು ಮಾತನಾಡಿ, ಸರ್ಕಾರ ಮಾಡುವ ಕೆಲಸವನ್ನು ಈ ಟ್ರಸ್ಟ್ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇದೇ ರೀತಿ ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಪೂರೈಸುವಂತಾಗಲಿ ಎಂದು ನುಡಿದರು. ಈ ಕಲಿಕಾ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಕ್ಕಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದೆ ಬರಬೇಕೆಂದು ಅವರು ಕರೆ ನೀಡಿದರು. ಇದರ ಕುರಿತು ಮಾದುಗೋನಹಳ್ಳಿ ಗ್ರಾಮದಿಂದ ಒಂದು ವಿಶೇಷ ವರದಿ. ಚೆನ್ನಾಗಿ ಶ್ರೀನಿವಾಸ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಆ ಟ್ರಸ್ಟ್ನ ವಿಶೇಷತೆನೇ ಸತ್ಯ ಸಂಸ್ಕೃತಿ ಅಂತೇಳಿ. ಎಲ್ಲೊಂದು ಕಡೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ನಮ್ಮ ದೇಶದಲ್ಲಿ ಅಂದರೆ, ಸತ್ಯ ಅನ್ನೋದು ಹುಡುಕಬೇಕಾಗಿದೆ, ಸಂಸ್ಕೃತಿ ಅನ್ನೋದು ನಾಶ ಆಗ್ತಾ ಇದೆ, ಸತ್ಯ ಅನ್ನೋದು ಕೂಡ ಎಲ್ಲೋ ಹೋಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ಸಮಾಜಕ್ಕೆ ಒಂದಷ್ಟು ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕ ಆ ಒಂದು ವ್ಯವಸ್ಥೆಯನ್ನು ಹಾಗೆ ಉಳಿಸ್ಕೊಳ್ಳಲಿಕ್ಕೆ ಒಂದು ದೊಡ್ಡ ಪ್ರಯತ್ನ. ಇದು ಶಾಲೆಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ನಿಜಕ್ಕೂ ಒಂದು ಒಳ್ಳೆಯ ವಿಚಾರ. ಯಾಕೆಂದರೆ ಶಾಲೆಗಳೇ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಖಾನೆಗಳು. ಹಾಗಾಗಿ ಮಕ್ಕಳಿಗೆ ನಾವೇನಾದರೂ ಕರೆಕ್ಟಾಗಿ ಮೆಟೀರಿಯಲ್ನ ಕೊಟ್ಟು ಅದನ್ನು ಶಿಕ್ಷಣ ಅಂತದನ್ನಾಗಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ಪ್ರಜ್ಞಾವಂತ ನಾಗರಿಕನಾಗಿ ಅವನು ಬೆಳೀತಾನೆ ಅನ್ನುವಂಥ ನಿಟ್ಟಿನಲ್ಲಿ ಈಗಿನ ಏನು ಸಾಕಷ್ಟು ಕಲಿಕಾ ಸಾಮಗ್ರಿಗಳು ಶಿಕ್ಷಕರಿಗೆ ಗೊತ್ತಾ ಇದೆ. ಮಗು ಎಷ್ಟೋ ಸಾರಿ ನೋಟ್ಬುಕ್ ಇಲ್ಲದೆ, ಪೆನ್ ಇಲ್ಲದೆ, ಪೆನ್ಸಿಲ್ ಇಲ್ಲದೆ ಮನೆಯಿಂದ ಹಾಗೆ ಬರ್ತಾನೆ, ಬ್ಯಾಗ್ ಇಲ್ಲದೆ. ಇದು ನಾವು ಟೆಕ್ಸ್ಟ್ ಬುಕ್ ಕೊಡ್ತೀವಿ ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯಗಳು ಪೇರೆಂಟ್ಸ್ ಅಷ್ಟು ಆಸಕ್ತಿ ವಹಿಸಿ ಕೊಡಿಸಲ್ಲ. ಇನ್ನೊಂದು ಕಡೆ ಅದಕ್ಕೆ ಸಪ್ಲಿಮೆಂಟ್ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಟ್ರಸ್ಟ್ಗೆ ಇಲಾಖೆ ವತಿಯಿಂದ ಒಂದು ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಲಾಖೆ ಮಾಡೋ ಕೆಲಸನ ಅವರು ಮಾಡ್ತಿದ್ದಾರೆ. ನಾವು ಕೂಡ ಇಲಾಖೆಯಲ್ಲಿ ಸೀಮಿತವಾದಂಥ ಸೌಲಭ್ಯಗಳನ್ನ ಅಷ್ಟೇ ಒದಗಿಸ್ತೀವಿ. ಯೂನಿಫಾರ್ಮ್ ಕೊಡ್ತೀವಿ, ಮತ್ತು ಟೆಕ್ಸ್ಟ್ ಬುಕ್ ಕೊಡ್ತೀವಿ, ಬಿಸಿ ಊಟ ಒದಗಿಸ್ತೀವಿ. ಇನ್ನೊಂದಷ್ಟು ಸಾಮಗ್ರಿಗಳನ್ನ ಇಲಾಖೆಯಲ್ಲಿ ಆಯ್ದ ಶಾಲೆಗಳಿಗೆ ಕೊಡುವಂಥ ಪರಿಪಾಠ ಇದೆ. ಆದರೆ ಕಲಿಕಾ ಸಾಮಗ್ರಿಗಳು ಕೊಡುವಂಥದ್ದು ಇದು ವಿಶೇಷ. ನಾವೆಲ್ಲೂ ಕೂಡ ಈ ಪ್ರಮಾಣದಲ್ಲಿ ಒಂದು ಶಾಲೆಗೆ ಒಂದು ಕಿಟ್ ಥರ ಮಾಡಿ ಏನೆಲ್ಲ ಬೇಕು ಅಂತ ಪಟ್ಟಿ ಮಾಡಿ ಕೊಡುವಂಥದ್ದು ಇದೆಲ್ಲ ಎಲ್ಲ ಒಂದು ಕಡೆಯೂ ನಿಜಕ್ಕೂ ಮಾದರಿ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಇದಾಗಲೇ ಇದಕ್ಕೆ 2-3 ವರ್ಷಗಳಿಂದ ಇವರು ಭಾರತದಲ್ಲಿ ಮಾಡ್ತಿದ್ದಾರೆ ಅಂತ ಭಾವಿಸಿದ್ದೀವಿ. ಹಾಗಾಗಿ ಇದು ಇನ್ನೊಂದಷ್ಟು ವ್ಯಾಪಕವಾಗಿ ಮಾಡೋದು ಒಳ್ಳೆಯದು. ಹಾಗೆ ಈ ಟ್ರಸ್ಟು ನಾನು ನೋಡಿದೆ, ದಾನಿಗಳನ್ನ ತುಂಬ ವಿಶೇಷವಾದಂಥ ದಾನಿಗಳಿದ್ದಾರೆ. ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕೊಡುವಂಥ ದಾನದ ರೂಪದಲ್ಲಿ ಬರುವಂಥ ಹಣದಲ್ಲಿ ಕೊಡ್ತಿರುವಂಥದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವರು ತಮ್ಮ ಸೇವೆಯನ್ನು, ತಮ್ಮ ಏನೀಗ ಅವಧಿಯನ್ನು ಸೇವೆಗಾಗಿ ಮುಡಿಪಿಟ್ಟು ಮಾಡ್ತಿರುವಂಥವ್ರು. ನಿಸ್ವಾರ್ಥ ಸೇವೆ ಅಂತೇಳಿ ಇದನ್ನು ಕರಿತೀವಿ. ಯಾವುದೇ ರೀತಿಯಾದಂಥ ಒಂದು ಪ್ರತಿಫಲವನ್ನು ಅವ್ರು ನಿರೀಕ್ಷೆ ಮಾಡ್ತಿಲ್ಲ. ಹಾಗಾಗಿ ಇದ್ರದ್ದು ಒಂದೊಂದು ಬುಕ್ಕು ಕೂಡ, ಒಂದೊಂದು ಸಾಮಗ್ರಿ ಕೂಡ ಬಳಕೆ ಆಗಬೇಕು. ಆ ಬಳಕೆ ಆದಾಗಷ್ಟೇ ಅವರಿಗೆ ಖುಷಿ ಕೊಡುತ್ತೆ, ಇನ್ನೊಂದಷ್ಟು ಪ್ರೇರಣೆ ಸಿಗುತ್ತೆ, ಇನ್ನೊಂದಷ್ಟು ಶಾಲೆಗಳಿಗೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಏನು ಶಿಕ್ಷಕರು ಬಂದಿದ್ದೀನಿ, ದಯಮಾಡಿ ಒಂದು ಸಾಮಗ್ರಿ ಕೂಡ ಅದು ದುರುಪಯೋಗ ಆಗಬಾರ್ದು. ಮಗುಗೆ ರೀಚ್ ಆಗಬೇಕು. ಮಗು ರೀಚ್ ಆದಮೇಲೆ ಅದು ಬಳಕೆ ಆಗಬೇಕು. ಮಗು ಕೊಡೋದು ನನ್ನ ಕೆಲಸ ಅವ್ರು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ನಿಲ್ಲಿಸಬಾರ್ದು. ಅದಿಷ್ಟು ಕೂಡ ಆ ಬುಕ್ಗಳನ್ನು ತುಂಬಿಸ್ಬೇಕು, ಮಗು ಬರೀಬೇಕು. ಅದೇ ರೀತಿಯಾದಂಥ ಈಗ ಮ್ಯಾಪ್ಗಳು ಕೊಟ್ಟಿದ್ದಾರೆ, ಚಾರ್ಟ್ಸ್ ಕೊಟ್ಟಿದ್ದಾರೆ, ಗ್ಲೋಬ್ ಕೊಟ್ಟಿದ್ದಾರೆ. ನಾವು ಇದನ್ನು ಸಾಕಷ್ಟಾಗಿ ಗಮನಿಸಿದ್ದೀವಿ. ಶಾಲೆಗಳಲ್ಲಿ ಗ್ಲೋಬನ್ನು ಎಷ್ಟು ಶಿಕ್ಷಕರು ನಾವು ತೋರಿಸ್ತೀವಿ, ಮಗುವಿಗೆ ನಾವು ಕೇಳಿದಾಗ ಎಲ್ಲೋ ಒಂದು ಕಡೆ
ಅದನ್ನು ನೀವು ಮಾಡಿರಲ್ಲ, ಹಂಗಾಗಬಾರ್ದು. ಸಾಮಗ್ರಿಗಳನ್ನ ತಗೊಂಡೋಗಿ ಶಾಲೆಯಲ್ಲಿ ಹಾಗೆ ಇಡುವಂಥದ್ದು ಒಳ್ಳೆಯ ಪದ್ಧತಿಯಲ್ಲ, ಅದನ್ನು ಬಳಕೆ ಮಾಡಿ ಅಂತ ಹೇಳ್ತಾ ನಮ್ಮ ಸಂಸ್ಥೆ ಹೆಸರನ್ನು ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಅಂತ ಇಟ್ಟಿದ್ದೀವಿ. ಸತ್ಯ ಅಂದರೆ ಸತ್ಯ ನುಡಿಯೋದು, ಅದರಲ್ಲೇ ಇದೆ ಕ್ಯಾಪ್ಷನ್ನು, ಸ್ಪೀಕ್ ಟ್ರೂತ್ ಬಿ ಟ್ರೂತ್ಫುಲ್ ಆ್ಯಕ್ಟ್ ಟ್ರೂತ್ಫುಲಿ ಅಂತ. ಸತ್ಯ ನುಡಿದ್ರೆ ಸಂಸ್ಕೃತಿ ನಮಗೆ ತಾನೇ ಬರುತ್ತೆ. ಸತ್ಯ ಸಂಸ್ಕೃತಿ ಎರಡೂ ಇದ್ದರೆ ನಮಗೆ ಆಧ್ಯಾತ್ಮಿಕ ಬರುತ್ತೆ, ಕಲಿಬೋದು ನಾವು. ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕತೆ ಇದ್ದರೆ ಟ್ರಸ್ಟ್ ಅಂದರೆ ನಂಬಿಕೆ ಬರುತ್ತೆ ನಮಗೆ ಜನರ ಮೇಲೆ, ಜನರಿಗೆ ನಮ್ಮ ಮೇಲೂ ನಂಬಿಕೆ ಬರುತ್ತೆ. ಯಾರಲ್ಲಿ ಸತ್ಯ ನುಡಿ ಇದೆಯೋ, ಸಂಸ್ಕೃತಿ ಇದೆಯೋ, ಆಧ್ಯಾತ್ಮಿಕತೆ ಇದೆಯೋ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಇದಿಷ್ಟು ಇದ್ದವ್ರಿಗೆ ಟ್ರಸ್ಟ್ ಆದಮೇಲೆ ಒಂದು ಆರ್ ಅಂತ ಇದೆ ಬ್ರ್ಯಾಕೆಟಲ್ಲಿ, ಅದು ರಿಜಿಸ್ಟರ್ ಆಗುತ್ತೆ. ಇದಿಷ್ಟು ಸತ್ಯ ಸಂಸ್ಕೃತಿ ಆಧ್ಯಾತ್ಮಿಕತೆ ನಂಬಿಕೆ ಇರೋರು ಹೆಸರು ದೇವರಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ಹೆಸರು ಇಟ್ಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ನಮ್ಮ ಸಂಸ್ಥೆಯಿಂದ ಕೊಡಲಾಗುತ್ತಂಥ ಕಲಿಕಾ ಸಾಮಗ್ರಿಗಳನ್ನು ತಾವುಗಳು ಎಲ್ಲ ಬಳಸಿ ಉನ್ನತ ಶಿಕ್ಷಣಕ್ಕೆ ಹೋಗಿ ನಮ್ಮ ದೇಶನ ಅಭಿವೃದ್ಧಿಪಡಿಸಬೇಕೆಂದು ನನ್ನ ಕೋರಿಕೆ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ. ನಮ್ಮ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಮಯವನ್ನು ಕೊಡುತ್ತೀವಿ. ಈ ದಿನ ನಾವು ಕುಣಿಗಲ್ ತುಮಕೂರು 14 ಶಾಲೆಗಳಿಗೆ ಬುಕ್ಗಳು ಕೊಡುತ್ತೀವಿ. ನಾವು ತಾವುಗಳು ಆಗಸ್ಟಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅಷ್ಟೇ. ಇವರು ನಮಗೆ ಹಳಬ್ರು. ನಾವು ಅವತ್ತಿಂದಲೂ ಸುಮಾರು 2017ರಿಂದಲೂ ಈ ಟ್ರಸ್ಟ್ಗೆ ನಾವು ಒಂಥರ ನಾಮಿನೇಷನ್ ಆಗ್ಬಿಟ್ಟಿದ್ವಿ. ಅವ್ರು ಯಾವಾಗನ ಹೇಳಿ ಆ ಲೆಟ್ರ್ ಬಂದ ತಕ್ಷಣಕ್ಕೆ ನಾವೇನು ಮಾಡ್ತೀವಿ, ಹೋಗಿ ತಗೊಂಬಂದ್ಬಿಡ್ತಿದ್ವಿ. ನಾವೇ ಅವ್ರ ಮನೆ ಹತ್ರ ಹೋಗಿ ಇಸ್ಕೊಂಡು ಬರ್ತಿದ್ದೆವು. ಇವರು ಯಾವ ರೀತಿ ಪರಿಚಯ ಆದರು ನಮ್ಮ ಸರ್ ಅಂದರೆ, ಇಲ್ಲಿ ಇದೇ ಊರವರು ಒಬ್ಬರು ಆಟೋ ಡ್ರೈವರ್ ಇದ್ದಾರೆ. ಅವರು ನಮಗೆ ಒಂದು ದಿವಸ ಗೊಲ್ದಟ್ಟಿ ಶಾಲೆಯಲ್ಲಿ ನಾನು ನಿಯೋಜನೆ ಮೇಲೆ ಕೆಲಸ ಮಾಡ್ತಾಯಿದ್ದೆ. ಅವ್ರು ಆಟೋ ಡ್ರೈವರ್ ಬಂದು ಒಂದು ಇದನ್ನು ಕೊಟ್ಟರು. ಸಿಕ್ಕೆ ನಮ್ಮ ಸರ್ರು ಕಳಿಸಿರು, ನಿಮಗೆ ಇದು ನೋಟ್ಬುಕ್ಕು ಅಲಾಟ್ ಆಗಿದೆ, ಬಂದು ತೊಗೊಂಡೋಗಿ ಅಂತ. ಆತೊಂದು 3-4 ದಿವಸ ಬಿಟ್ಕೊಂಡು ಹೋದೋ ಪಾಪ. ಮನೆಯಲ್ಲಿ ಊಟ ನಾಷ್ಟ ಎಲ್ಲ ಕೊಟ್ಟು ಆ ನೋಟ್ ಪುಸ್ತಕನೂ ಕೊಟ್ಟು ಕಳಿಸಿರು. ಇವ್ರ ಪರಿಚಯ ನನಗೆ ಫಸ್ಟ್ ಆಗಿದ್ದು ಅವತ್ತು. ನಾನು ನಮ್ಮ ಕ್ಲಸ್ಟರ್ಲಿರ್ತಕ್ಕಂಥ ಸುಮಾರು ಒಂದು 7-8 ಶಾಲೆಗೆ ಕೊಟ್ಟಿದ್ದೀನಿ. ಅವರು 7-8 ಶಾಲೆಯವ್ರಿಗೂ ಸಹ ವರ್ಷ ಹೋಗಿ ಇಸ್ಕೊಂಬರ್ತಾರೆ. ಇವ್ರ ಪರಿಚಯ ಆಗಿದ್ದು ಈ ಥರ. ಇದು ಒಳ್ಳೆಯ ಕೆಲಸ. ಯಾಕೆ ಅಂತಂದರೆ ಕೆಲವರು ಏನಕ್ಕೋ ಬಂಡವಾಳವನ್ನು ಹಾಕ್ತಾರೆ, ಅದರಲ್ಲಿ ಲಾಸ್ ಆಗುತ್ತೆ. ಇದರಲ್ಲೇನು ಲಾಸ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ನಾನು ಸುಮಾರು 2017ರಿಂದ ಈ ಸಂಸ್ಥೆ ಫಲಾನುಭವಿಯಾಗಿದ್ದೇನೆ. ನಾನು ಮತ್ತು ನಮ್ಮ ಧರ್ಮಪತ್ನಿ ಇಬ್ಬರು ಸಹ ಒಂದೇ ಶಾಲೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗಿದೆ, ನಮ್ಮ ಶಾಲೆಗೆ ಕಲಿಕೆಯನ್ನು ತುಂಬಾ ಚೆನ್ನಾಗಿದೆ. ಶಾಲೆ ಸಹ ತುಂಬಾ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಹಾಗೆ ಇದಕ್ಕೆ ಮೂಲ ಕಾರಣೀಕರ್ತರಾರಪ್ಪ ಅಂದ್ರೆ ನಮ್ಮ SST ಸಂಸ್ಥೆ. ಯಾಕಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ತೆಗೆದುಕೊಳ್ಳಲು ತುಂಬಾ ಕಷ್ಟ ಇತ್ತು. ಆಗ ನಮಗೆ ಕನ್ಸರ್ವೇಟಿವ್ ಸರ್ ಮೂಲಕ ಈ ಸಂಸ್ಥೆ ಪರಿಚಯ ಆಯಿತು. 2017ರಿಂದ ಈ ಸಂಸ್ಥೆಯನ್ನ ಸಂಪರ್ಕಿಸಿದ್ವಿ. ಜೊತೆಗೆ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ವಿ. ಈಗ 2 ವರ್ಷದಿಂದ ನಾವು ಪುಸ್ತಕ ಕೊಟ್ಟಿಲ್ಲ, ಆದ್ರೂ ಸಹ ನಮ್ಮ ಶಾಲೆಗೆ ಪುಸ್ತಕದ ಕೊರತೆ ಉಂಟಾಗಿಲ್ಲ. ಅಷ್ಟು ಪುಸ್ತಕಗಳನ್ನು ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ನೋಟ್ ಪುಸ್ತಕ ಇರ್ಬೋದು, ಡ್ರಾಯಿಂಗ್ ಶೀಟ್ ಇರ್ಬೋದು, ಕ್ರಯಾನ್ಸ್ ಇರ್ಬೋದು, ಮತ್ತೆ ಇನ್ನು ಹಲವಾರು ಕಲಿಕಾ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್, ನೋಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿನ ಮಕ್ಕಳಿಗೆ ಕಲಿಕೆಗೆ ತುಂಬಾ ಸಹಕಾರಿಯಾಗಿದೆ. ದುರಾದೃಷ್ಟವಶಾತ್ ಏನಪ್ಪ ಅಂದ್ರೆ ನಾವು ಈಗ CRP ಇಬ್ಬರು ಸಹ ಒಂದೇ ಸರಿ ಸೆಲೆಕ್ಟ್ ಆಗ್ತೀವಿ. ಈ ಸತ್ಯ ಸಾಯಿ ಟ್ರಸ್ಟ್ನವರು ಮಕ್ಕಳ ಒಂದು ಹಳ್ಳಿಗಾಡಿನಲ್ಲಿ ಒಂದು ಬಡ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಈ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಈ ಸಂಸ್ಥೆ ಪುಣ್ಯವನ್ನು ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗೆ ಶ್ರಮಿಸ್ತಾ ಬಂದಿರೋದು ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕೆಲಸ ಮಾಡಿದ್ದಾರೆ. ಇವತ್ತು ಹಣವನ್ನು ಅಥವಾ ತಮ್ಮ ಕೈಲಾದ ಸಹಾಯವನ್ನು ಈ ದೇವಸ್ಥಾನಗಳಿಗೆ ಮತ್ತು ಈ ಬಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡಿರೋದು ನಿಜಕ್ಕೂ ಒಂದು ಅದೃಷ್ಟ ಮತ್ತು ನಾವೆಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಪುಣ್ಯದ ಫಲ ಈ ಒಂದು ಟ್ರಸ್ಟ್ಗೆ ಲಭಿಸಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ.
ಮೀರಿಸೋದಕ್ಕೆ ಅನುಕೂಲ ಆಗೋದಕ್ಕೆ ಈ ಒಂದು ಸ್ಪಿರಿಚುವಲ್ ಟ್ರಸ್ಟು ತುಂಬ ಒಂದು ಉತ್ಸುಕತೆಯಿಂದ ಮತ್ತು ಅವರ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಹಳ್ಳಿಯನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಶಾಲೆಗೆ ಈ ಒಂದು ಕಲಿಕಾ ಉಪಕರಣಗಳನ್ನು ನೀಡ್ತಾ ಇರೋದು. ಈ ಕಲಿಕಾ ಉಪಕರಣಗಳು ಮಕ್ಕಳಿಗೆ ಪ್ರತಿ ವರ್ಷವೂ ತುಂಬುತ್ತಾ ಇರೋದು. ಯಾಕಂದ್ರೆ 5 ವರ್ಷಗಳಿಂದಲೂ ಸಹಿತ ಮಕ್ಕಳಿಗೆ ನಿರಂತರವಾಗಿ ಸೌಲಭ್ಯವನ್ನು ಒದಗಿಸ್ತಾ ಇರೋದ್ರಿಂದ ಈ ಭಾಗದ ಮಕ್ಕಳು ಉತ್ತಮವಾಗಿ ಕಲಿಕೆಯಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಶಿಕ್ಷಕರು ಸಹಿತ ಅಷ್ಟೇ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದು ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಕಲಿಕೇತರ ಚಟುವಟಿಕೆಗಳಲ್ಲಿ ಉತ್ತಮವಾದ ಕಲಿಕೆಯನ್ನು ರೂಪಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಸ್ಪಿರಿಚುವಲ್ ಟ್ರಸ್ಟ್ನ ಸಂಸ್ಥೆಗೆ ನಾನು ನಮ್ಮ ಸಂಘದ ಪರವಾಗಿ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಹಾಗೂ ಈ ಸಂಸ್ಥೆ ಒಂದು ಒಡನಾಟ ತುಂಬ ಚೆನ್ನಾಗಿದೆ. ಯಾಕೆಂದರೆ ಪ್ರತಿ ವರ್ಷವೂ ಇಲ್ಲಿಗೆ ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ಅದೊಂದು ಸದುಪಯೋಗ ಆಗ್ತಿದೆ, ನಾವು ಇಲ್ಲಿ ಕೊಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ನಮ್ಮ ಶಿಕ್ಷಕರು ಬೆಳೆಸಿರೋದ್ರಿಂದ ಅವರು ಪ್ರತಿ ವರ್ಷವೂ ಇಲ್ಲೇ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಸಂಸ್ಥೆ ಕೊಡ್ತಕ್ಕಂಥ ಸೌಲಭ್ಯವನ್ನು ನಮ್ಮ ಶಿಕ್ಷಕರು ಸಹಿತ ಉನ್ನತವಾಗಿ ಬಳಸಿಕೊಂಡು ನಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸ್ತಾರೆ ಅಂತ ಹೇಳ್ತಾ, ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಯಾಗಿರುವ ಸನ್ಮಾನ್ಯ ಶ್ರೀ ತಿಮ್ಮರಾಜು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಣಿಗಲ್ ತಾಲೂಕು ಕುಣಿಗಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ, ಸ್ವಾಗತವನ್ನು ಬಯಸ್ತೀನಿ. ಮತ್ತಿತರರು ವೇದಿಕೆ ಮೇಲಿರುವ ಅಧ್ಯಕ್ಷರು ಶ್ರೀ ಸತ್ಯ ಸಂಸ್ಕೃತಿ ಸ್ಪಿರಿಚುವಲ್ ಟ್ರಸ್ಟ್ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಕಳಸೇಗೌಡರಿಗೆ ಮುಖ್ಯೋಪಾಧ್ಯಾಯರು ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ನಮ್ಮ ಸಂಸ್ಥೆಯ ಮ್ಯಾನೇಜರ್ ಶ್ರೀಯುತ ಶಿವಶಂಕರ್ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ಇದರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಸೊಣ್ಣಪ್ಪ, ಪ್ರಕಾಶ್, ವಾಸು ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಇದರೊಂದಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಮೋನಿಶಾರ್ ಅವರಿಗೂ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಸಂಸ್ಥೆ 2017ನೇ ಇಸ್ವಿಯಲ್ಲಿ ನವೆಂಬರ್ 9ನೇ ತಾರೀಕು ಶುರುವಾಯಿತು. ಇದರ ಮೂಲ ಉದ್ದೇಶ ಸರ್ಕಾರಿ ಪ್ರಾಥಮಿಕ ಹಾಗೂ ಹಿರಿಯ ಶಾಲೆಗಳಿಗೆ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಶಾಲೆಗಳೇ ಮೂಲಭೂತ ಸೌಕರ್ಯ ಇಲ್ಲದೆ ತುಂಬ ತೊಂದರೆಯಲ್ಲಿ ಇರ್ತಾಯಿದ್ರು. ಆ ಕಾರಣದಿಂದ ನಾವು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈವರೆಗೆ 66 ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಪಾಠಶಾಲೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರಲಿದೆ. ಈ ದಿನ ಕುಣಿಗಲ್ ತಾಲೂಕಿನ 14 ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದರ ಮೂಲ ಉದ್ದೇಶ ಇಷ್ಟೇ: ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದವರೇ ಇವತ್ತು ನಮ್ಮ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿಯಾಗಿದ್ದಾರೆ. ಕಾನ್ವೆಂಟಲ್ಲಿ ಓದ ಮಕ್ಕಳು ಯಾರೂ ರಾಷ್ಟ್ರಪತಿ ಆಗಿಲ್ಲ, ಮುಖ್ಯಮಂತ್ರಿನೂ ಆಗಿಲ್ಲ, ಪ್ರಧಾನಮಂತ್ರಿನೂ ಆಗಿಲ್ಲ. ಆ ಮಕ್ಕಳಿಗೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿರುವ ಮಕ್ಕಳಿಗೆ ಪ್ರೋತ್ಸಾಹ ಮಾಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಿಮ್ಮ ಈ ಕಾರ್ಯಕ್ರಮ ಏರ್ಪಡಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಒಂದೇ ಒಂದು ಕತೆ ಹೇಳ್ತೀನಿ ಮಕ್ಕಳಿಗೆ. ಎಲ್ಲರಿಗೂ ಲಕ್ಷ್ಮಿ ಗೊತ್ತಿದೆ, ದೇವರು. ಶನಿ ದೇವರು ಗೊತ್ತಿದೆ. ನಿಮ್ಮ ಊರಲ್ಲಿ ಶನಿ ಮಹಾತ್ಮ ಕತೆ ಓದಿಸ್ತೀರ. ಆದರೆ ಒಂದು ಸಲ ಪುರಾಣದಲ್ಲಿ ಬರುತ್ತೆ, ಇದು ಇಂದ್ರನ ಆಸ್ಥಾನದಲ್ಲಿ ಕುಳಿತಿರ್ಬೇಕಾದ್ರೆ ಎಲ್ಲ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.